ಕಾಂಗ್ರೆಸ್ನೊಳಗಿನ ಪಟ್ಟದಾಟ ಚರ್ಚೆ ದಿನಕ್ಕೊಂದು ಮಗ್ಗಲಿಗೆ ಹೊರಳುತ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಇರುವಂತಹ ದೆಹಲಿಗೆ ನಮ್ಮ ರಾಜ್ಯದ ನಾಯಕರುಗಳ ಪರೇಡ್ ಬಹಳ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ತಮ್ಮ ತಮ್ಮ ನಾಯಕರ ಪರ ಹೇಗೆಲ್ಲ ಸಾಧ್ಯವೋ ಹಾಗೆಲ್ಲ ತಂತ್ರ ಹೆಣಿತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಟೀಮ್ ಅಹಿಂದ ದಾಳವನ್ನ ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ನಲ್ಲಿ ಉರುಳಿಸ್ತಾ ಇದೆ. ಅಹಿಂದ ಹೋರಾಟಕ್ಕೆ 25 ವರ್ಷ ತುಂಬಿರುವಂತಹ ಹೊತ್ತಲ್ಲೇ ಅಹಿಂದ ತಂತ್ರವನ್ನ ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ನಾಯಕರುಗಳು ವ್ಯೂಹವನ್ನ ರಚಿಸ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ಈ ತಂತ್ರ? ಇದಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರತಿತಂತ್ರ ಮತ್ತೊಂದು ಕಡೆಯಿಂದ ಹೇಗೆ ಹೂಡುವಂತ ಕಾರ್ಯ ನಡೀತಾ ಇದೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಅನ್ನ ನೋಡ್ಕೊಂಬೋಣ. ಡಿಕೆ ಬಣಕ್ಕೆ ಮೇ ಕ್ರಾಂತಿ ಕನಸು, ಸಿದ್ಧ ಬಳಗದಿಂದ ಅಹಿಂದ ಕಾಳಗ. ದೆಹಲಿಯಲ್ಲಿ ಡಿಕೆ 3 ದಿನ ಠಿಕಾಣಿ, 3 ಭೇಟಿ, ಹಕ್ಕೊತ್ತಾಯ. ಹೈ ಅಂಗಳದಲ್ಲಿ ಅಹಿಂದ ನಾಯಕರ ತಂತ್ರ, ಮತ್ತೆ ದಲಿತ ಸಿಎಂ ಗೋಗೋ. ರಾಜಕೀಯದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಮೇ ಅಂತ್ಯದೊಳಗೆ ಖಂಡಿತವಾಗಿ ಆಗ್ತದೆ. ಸಿಎಂ ಬದಲಾವಣೆ ಇದೆಯೋ ಇಲ್ವೋ ಸ್ಪಷ್ಟಪಡಿಸಿ ಅಹಿಂದ ನಾಯಕರ ಪಟ್ಟು. 6 ದಿನದಲ್ಲಿ ಕಾಂಗ್ರೆಸ್ ಮನೆಯ ಚಿತ್ರಣವೇ ಬದಲಾಗಿದೆ. ಏಪ್ರಿಲ್ 23ರಂದು ದೆಹಲಿಗೆ ಹಾರಿದ್ದ ಡಿಕೆ, ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಈ ಭೇಟಿಯಾಗ್ತಿದ್ದಂತೆ ಡಿಕೆ ಬಣದಲ್ಲಿ ಮೇ ಕ್ರಾಂತಿಯ ಕನಸ ಚಿಗುರೊಡೆದಿದೆ. ಕಾಲ ಭಾಳ ಸನ್ನಿಹಿತ. ಮೇ 15ರೊಳಗಡೆ ಅವ್ರಿಗೆ ಅಧಿಕಾರ ಸಿಕ್ಕುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಆಸೆ ಅಭಿಲಾಷೆಯನ್ನು ಇಟ್ಕೊಂಡಿದ್ದೀವಿ. ಮೇ 15ಕ್ಕೆ ಮುಹೂರ್ತ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಇಷ್ಟೇ ಅದ್ಯಾವಾಗ ಡಿಕೆ ಬಣದ ಶಾಸಕರು ಮೇನಲ್ಲೇ ಬದಲಾವಣೆಯಾಗುತ್ತೆ, ಮೇ 15ಕ್ಕೆ ಡಿಕೆ ಬರ್ತ್ಡೇ ಇದೆ, ಆವತ್ತೇ ಶುಭ ಸುದ್ದಿ ಸಿಗಬಹುದು ಅಂತ ಕ್ಲೈಮ್ ಮಾಡಲು ಶುರು ಮಾಡಿದ್ರೆ ಸಿದ್ಧ ಬತ್ತಳಿಕೆಯಿಂದ ಅಹಿಂದ ದಾಳ ಉರುಳಿದೆ. ಡಿಕೆ ದೆಹಲಿಯಿಂದ ವಾಪಸ್ ಬರ್ತಿದ್ದಂತೆ ಸಿಎಂ ಬಣದ ನಾಯಕರು ದೆಹಲಿಗೆ ಹಾರಿದ್ದಾರೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಅಹಿಂದ ಹೋರಾಟ ಪ್ರಾರಂಭವಾಗಿ 25 ವರ್ಷ. ಈ ಹೋರಾಟವನ್ನ ಗಟ್ಟಿಗೊಳಿಸಿ ಸಿದ್ಧ ಕುರ್ಚಿಯನ್ನ ಭದ್ರಪಡಿಸಲು ಅಹಿಂದ ನಾಯಕರು ಪಣ ತೊಟ್ಟಂತೆ ಕಾಣ್ತಾಗಿದೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಅಹಿಂದ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿ ದೆಹಲಿಗೆ ಹಾರಿದ ಸತೀಶ್ ಅಲ್ಲಿ ಸುರ್ಜೇವಾಲಾ, ವೇಣುಗೋಪಾಲ್, ಖರ್ಗೆಯವರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ದೆಹಲಿಗೆ ಹಾರಿದ್ದ ಮಹದೇವಪ್ಪ, ಸುರ್ಜೇವಾಲಾ ಮತ್ತು ಖರ್ಗೆಯವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇನ್ನಿವತ್ತು ಮುನಿಯಪ್ಪ ಕೂಡ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದಾರೆ. ಗೊಂದಲಕ್ಕೆ ಪರಿಹಾರ ಹುಡುಕಿ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಖರ್ಗೆ ಸಾಹೇಬರಿಗೆ, ACC ಅಧ್ಯಕ್ಷರಿಗೆ ಮತ್ತು KC ವೇಣುಗೋಪಾಲ್. ಮೇ ಅಂತ್ಯದೊಳಗೆ ಖಂಡಿತವಾಗಿ ಆಗ್ತದೆ, ಬಯಸಲಾಗ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ಬೋದು ಅಥವಾ ಅವರು ಬದಲಾವಣೆ ಮಾಡೋದೇನಾದರೂ ನಿರ್ಣಯ ಮಾಡಿದರೆ ಅದನ್ನು ಅವರು ಹೈಕಮಾಂಡ್ ತೀರ್ಮಾನ. ಎಸ್, ಇಲ್ಲಿ ಮೇ ಅಂತ್ಯದೊಳಗೆ ಸ್ಪಷ್ಟನೆ ನೀಡಬೇಕು, ಒಂದು ಕ್ಲಾರಿಟಿ ಸಿಗಬೇಕು ಅನ್ನೋದು ಸಿದ್ದು ಅಹಿಂದ ಬಣದ ನಾಯಕರ ಆಗ್ರಹ. ಹಾಗಾದ್ರೆ ಸತೀಶ್ ಮತ್ತು ಮಹದೇವಪ್ಪ ಹೈಕಮಾಂಡ್ ಮುಂದೆ ಉರುಳಿಸಿರೋ ದಾಳ ಎಂತಹದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಯಕತ್ವದ ಗೊಂದಲದಿಂದ ಪಕ್ಷಕ್ಕೆ ಸಾಕಷ್ಟು ಹಾನಿಯಾಗ್ತಿದೆ. ಸಿಎಂ ಬದಲಾವಣೆ ಇದೆಯೋ ಇಲ್ವೋ ಈಗಲೇ ಸ್ಪಷ್ಟಪಡಿಸಿ. ಬದಲಾವಣೆ ಇದ್ರೆ ಅಹಿಂದ ನಾಯಕರ ಸ್ಥಾನಮಾನದ ಬಗ್ಗೆ ಸ್ಪಷ್ಟತೆ ನೀಡಿ. ಅಹಿಂದ ವರ್ಗವನ್ನ ಬಿಟ್ಟು ನಿರ್ಣಯ ತೆಗೆದುಕೊಳ್ಳೋದು ಸಾಧ್ಯವಿಲ್ಲ. ಹಿರಿಯ ನಾಯಕರ ಹುದ್ದೆ, ಜವಾಬ್ದಾರಿ ಬಗ್ಗೆಯೂ ನಿರ್ಣಯಗಳಾಗ್ಲಿ ಅಂತ ಸತೀಶ್, HC ಮಹದೇವಪ್ಪ ಹೈಕಮಾಂಡ್ಗೆ ಒತ್ತಾಯಿಸಿದ್ರು. ಇತ್ತ ಬೆಂಗಳೂರಲ್ಲಿ ಮಾತನಾಡಿದ ರಾಜಣ್ಣ, ನಾವ್ಯಾವತ್ತಿಗೂ ದಲಿತ ಸಿಎಂ ಎಂಬ ಕೂಗಿಗೆ ಬದ್ಧವಾಗಿದ್ದೇವೆ. ಅಹಿಂದ ಬೇಡಿಕೆ ಫಲಪ್ರದವಾಗಿಲ್ಲ ಅನ್ನೋ ಮೂಲಕ ಬದಲಾವಣೆ ವಿಚಾರ ಬಂದ್ರೆ ನಾವು ಟವೆಲ್ ಹಾಕ್ತೀವಿ ಎಂಬರ್ಥದಲ್ಲೇ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಎಂಬ ಬಹಿರಂಗವಾಗಿ ಹೇಳಿದ್ವಿ. ತಪ್ಪೇನಿದೆ, ನಾವು ಅದಕ್ಕೆ ಬದ್ಧ. ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಾನು ಬದ್ಧ ಇದೆ. ನೋಡ್ರಿ, ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸಾಮರ್ಥ್ಯ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಗಟ್ಟಿ ಮಾಡಲು ತಂತ್ರಗಾರಿಕೆ. ಅಹಿಂದ ಸಚಿವರ ದೆಹಲಿ ಭೇಟಿಯ ರಹಸ್ಯ ಏನು?
ವಿಚಾರ ಅಂದರೆ ಅಹಿಂದ ನಾಯಕರೆಲ್ಲ ದೆಹಲಿಗೆ ಹಾರಲು ಕಾರಣವೂ ಇದೆ. ಅದೇನೆಂದರೆ ಸಿದ್ದರಾಮಯ್ಯ ಜೊತೆ ಸತೀಶ್, ಪರಮೇಶ್ವರ್, ರಾಜಣ್ಣ ಇತ್ತೀಚೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ರು. ಈ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಮನಬಿಚ್ಚಿ ಮಾತನಾಡಿರಲಿಲ್ಲ. ಸಿಎಂ ಮೌನದಿಂದ ಆತಂಕಕ್ಕೆ ಒಳಗಾದ ಅಹಿಂದ ಸಚಿವರು ದೆಹಲಿಗೆ ಹಾರಿದ್ದಾರೆ. ಬದಲಾಗ್ತಿರೋ ಸನ್ನಿವೇಶದಲ್ಲಿ ಅಹಿಂದ ನಾಯಕರ ಸ್ಥಾನಮಾನ ಏನೋ, ಬದಲಾವಣೆಯಾದರೆ ಅಹಿಂದ ನಾಯಕರ ಪ್ಲೇಸ್ಮೆಂಟ್ ಎಲ್ಲೆಲ್ಲಿ, ಇದಕ್ಕೊಂದು ಸ್ಪಷ್ಟತೆ ಪಡೆಯಲು ದೆಹಲಿ ತಂತ್ರ ರೂಪಿಸುತ್ತಿದ್ದಾರೆ. ಹೀಗಾಗಿಯೇ ಸಿದ್ದರಾಮಯ್ಯನವರಲ್ಲಿ ಬದಲಾವಣೆ ಕಂಡ ರಾಜಣ್ಣ ಹೈಕಮಾಂಡ್ ಹೇಳಿದರೆ ಪದತ್ಯಾಗ ಮಾಡುವುದಕ್ಕೂ ಸಿಎಂ ಸಿದ್ಧರಿದ್ದಾರೆ ಎಂಬ ಮಾಹಿತಿ ಹಂಚಿಕೊಂಡಿದ್ದಾರೆ. ಇವತ್ತು ಪ್ರಚಾರ ಮಾಡೋಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ, ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನು ಹೇಳ್ತಾರೆ ಅಷ್ಟೇ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಒಬ್ಬರಿಗೆ ಕುರ್ಚಿ ಮೇಲೆ ಕೂರೋ ಆಸೆ, ಮತ್ತೊಬ್ಬರಿಗೆ ಇದೇ ಕುರ್ಚಿಯಲ್ಲಿ ಇನ್ನುಳಿದ 2 ವರ್ಷ ಪೂರೈಸೋ ಬಯಕೆ. ಕಾಂಗ್ರೆಸ್ನೊಳಗಿನ ಪಟ್ಟದ ಆಟ ಸದ್ಯ ಇದೇ ಸಿಎಂ ಕುರ್ಚಿಯ ಸುತ್ತ ಸುತ್ತುತ್ತಲೇ ಇದೆ. ಮೇ 15ಕ್ಕೆ ಏನಾಗಲಿದೆ, ಮೇ 3ನೇ ವಾರದಲ್ಲಿ ಏನಾಗಲಿದೆ, ಮೇ ತಿಂಗಳಲ್ಲಿ ಏನಾಗಲಿದೆ ಅನ್ನೋದನ್ನು ತಿಳಿಯಲು ಮೇ ತಿಂಗಳ ಅಂತ್ಯದವರೆಗೂ ಕಾಯಬೇಕು. ಪ್ರಸನ್ನ, TV9 ಬೆಂಗಳೂರು.